ನಾವು ಇದು ಧರಣಿ ಮಾಡ್ತಾ ಇರೋದು ಕಾರಣ ಏನಂದರೆ ನಾವು 3-4 ದಿನಗಳಿಂದ ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟ ಸ್ಟಾರ್ಟ್ ಆಗಿರೋದು ನಮ್ಮ ಕಲಬುರಗಿದಾಗೆ ನಮ್ಮ ಜನತಾ ಪರಿವಾರ ಕಡೆಯಿಂದಲೇ ಇದು ಹೋರಾಟ ಸ್ಟಾರ್ಟ್ ಆಗಿದ್ದು. ಆದರೆ ಈಗ ಎಲ್ಲ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸ್ ಎಲ್ಲ ಸಿಟೀಸ್ನಿಂದ ಹೋರಾಟವನ್ನು ಎಲ್ಲ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅವರು ನಡೆಸ್ತಾ ಇದ್ದಾರೆ. ಎಲ್ಲ ಕಡೆ ಮೆಮೊರಾಂಡಮ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತುವರೆಗೂ ಏನೂ ಪರಿಹಾರ ಸಿಕ್ಕಿಲ್ಲ. ಈ ಮೈಕ್ರೋ ಫೈನಾನ್ಸಿಂಗ್ ಏನಂದರೆ ಇದು ಒಂದು ಇಲ್ಲಿಗಲ್ ರ್ಯಾಕೆಟ್. ಇದು ಒಂದು ಸ್ಕ್ಯಾಮ್ ನಡೀತಾ ಇದೆ. ಈ ಸ್ಕ್ಯಾಮ್ನಲ್ಲಿ ಪ್ರಾಸ್ಟಿಟ್ಯೂಷನ್, ಮನಿ ಲಾಂಡ್ರಿಂಗ್, ಇನ್ಶೂರೆನ್ಸ್ ಸ್ಕ್ಯಾಮ್, ಇಂಟ್ರೆಸ್ಟ್ ರೇಟ್ ಅಬ್ನಾರ್ಮ್ಯಾಲಿಟೀಸ್ದು ಕೂಡ ಇವೆ. ಮೈಕ್ರೋ ಫೈನಾನ್ಸ್ ಕಂಪನೀಸ್ ಅವರು 22%ಲಿಂದ 36%ವರೆಗೂ ಇಂಟ್ರೆಸ್ಟ್ ರೇಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು RBI ಗೈಡ್ಲೈನ್ಸ್ ಪ್ರಕಾರ ಇಲ್ಲಿಗಲ್. ಯಾಕಂದರೆ ಇವರು ಇಷ್ಟು ಇಂಟ್ರೆಸ್ಟ್ ರೇಟ್ ತಗೋಬಾರ್ದು ಅಂತ RBIದು ಕ್ಲಿಯರ್ಸ್ ಗೈಡ್ಲೈನ್ಸ್ ಇದೆ. ಇದು RBI ವೈಲೇಷನ್. ಅದು ಬಿಟ್ಟು ಇನ್ಶೂರೆನ್ಸ್ ಸ್ಕ್ಯಾಮ್ ಎಷ್ಟು ಸಲ ಒಂದು ಹೆಂಗಸರು ಸಾಲ ತೋತಾರ, ಅವರಿಗೂ ಇನ್ಶೂರೆನ್ಸ್ ಅಂತೂ ಅವರು ಅಮೌಂಟ್ ತೋತಾರೆ 7,000 8,000 ಇಂಥ ಅಮೌಂಟ್ ತೋತಾರೆ ಅವರು. ಅದಕ್ಕೆ ಅವರು ಏನು ಭೀ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೊಡೋಲ್ಲ, ಅವರಿಗೆ ಇನ್ಶೂರೆನ್ಸ್ ಕಾಪಿ ಕೊಡೋಲ್ಲ, ಇನ್ಶೂರೆನ್ಸ್ ರಿಸಿಪ್ಟ್ ಕೊಡೋಲ್ಲ. ಆದರೆ ಅದು ಇನ್ಶೂರೆನ್ಸೇ ಮಾಡಲ್ಲ. ಅವರು ಕ್ಲಿಯರ್ ವರ್ಡ್ಸ್ದಾಗ ಹೇಳ್ತಾರೆ ಆ ಇನ್ಶೂರೆನ್ಸೇ ಇಲ್ಲ, ಬರೀ ಇವರಿಂದ ರೊಕ್ಕ ತೋತಾರೆ. ಏನು ಹೇಳಿಸಿ ಇದು ಇನ್ಶೂರೆನ್ಸ್ ಅಮೌಂಟ್ ಅಂತ. ಅದು ಬಂದುಬಿಟ್ಟು ನಮ್ಮ ಗುಲ್ಬರ್ಗಾಗೆ ಬರೀ ಕಂಪೇರ್ ಮಾಡಿದ್ರೆ ನಾವು 2.5 ಲ್ಯಾಕ್ ಬಾರೋವರ್ಸ್ ಇದ್ದಾರೆ ಗುಲ್ಬರ್ಗಾದಾಗ. ಆ ಅಮೌಂಟ್ ಬಂದುಬಿಟ್ಟು 75 crores ಇಂಟು ಎವ್ರಿ ಮೈಕ್ರೋ ಫೈನಾನ್ಸ್. ಒಂದು ಮೈಕ್ರೋ ಫೈನಾನ್ಸ್ದಲ್ಲಿ 75 crores ಸ್ಕ್ಯಾಮ್ ಆಗ್ತಾ ಇದೆ ವರ್ಷಕ್ಕೆ. ಇದರ ಮೇಲೆ ಯಾರು ಒಂದು ಇನ್ಕ್ವೈರಿ ಮಾಡ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ಈ ಹೆಂಗಸವರು ಏನು ಬೇಜಾರಾಗಿಸಿ ಹ್ಯಾರಾಸ್ಮೆಂಟ್ಲಿಂದ ಸುಸೈಡ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಕರ್ನಾಟಕದಾಗ ಒಂದು 2-3 ತಿಂಗಳದಾಗ ನೀವು ರೆಕಾರ್ಡ್ ನೋಡಿರಿ ಎಷ್ಟು ಸುಸೈಡ್ ಆಗಿದೆ. ಮೊನ್ನೆ 2 ದಿವಸ ಹಿಂದ್ಗಡೆ ರಾಮನಗರದಲ್ಲಿ ಒಂದು ಹೆಂಗಸರು ಸುಸೈಡ್ ಮಾಡಿದರು. ಯಾಕೆ? ಅವರಿಗೆ ಇನ್ಶೂರೆನ್ಸ್ ಏಜೆಂಟಿಗೆ ಏನು ಹೇಳಿದ್ದ, ಸುಸೈಡ್ ನೀವು ಸತ್ತರೇನೆ ಮಾಫ್ ಆಗುತ್ತೆ ಈ ಲೋನ್, ಅದು ಹೇಳಿದ್ದು. ಅದಕ್ಕೋಸ್ಕರ ಆ ಲೇಡೀಸ್ ಅವ್ರ ಮೇಲೆ ಏನು ಪರಿಹಾರ ಇದ್ದಿಲ್ಲ, ಅವ್ರು ಏನು ಮಾಡಿದ್ರು, ಸುಸೈಡ್ ಮಾಡಿದ್ರು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನೂ ಆ್ಯಕ್ಷನ್ ತಗೋತಾ ಇಲ್ಲ. ಈ ಹೆಂಗಸರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ, ಇಲ್ಲಮ್ಮ ಸಾಲ ತೊಗೊಂಡಿದ್ದೀರಾ, ನೀವು ಸಾಲ ಕಟ್ಟಲೇಬೇಕು ಇಂಥ ಮಾತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ಬರುತ್ತೆ. ಈಗ ರಾಮನಗರದಲ್ಲಿ ಈ ಸುಸೈಡ್ ಆದಮೇಲೆ 7 ಮಂದಿಗೆ ಬುಕ್ ಮಾಡಿದ್ದಾರೆ. ಅದೇ ಆ್ಯಕ್ಷನ್ ನೀವು ಮೊದಲೇ ತೊಗೊಂಡಿದ್ರೆ ಒಂದು ಪಾಪ ಅವರು ಹೆಂಗಸವ್ರದ್ದು ಲೈಫ್ ಸೇವ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಲೈಫ್ ಸೇವ್ ಆಗ್ತಾಯಿತ್ತು, ಅದು ತೊಗೊಂಡಿಲ್ಲ. ಅವ್ರದ್ದಾದಮೇಲೆ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ 7 ನಂಬರ್ಸಿಗೆ ಬುಕ್ ಮಾಡಿದ್ದೀರಾ. ಇದರದ್ದು ಏನು ಸೊಲ್ಯೂಷನ್? ನಾವು ನಮ್ಮ ಜನತಾ ಪರಿವಾರ ಕಡೆಯಿಂದ ನಮ್ಮ CM ಸಾಬ್ ಅವರಿಗೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ, ನಮ್ಮದು ಎಲ್ಲ ಪ್ರಶಾಸನದಲ್ಲಿರುವ ಅಧಿಕಾರಿಗಳಿಗೆ ನಾವು ಈ ಹೆಂಗಸರಿಗೆ ನ್ಯಾಯ ಕೊಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಅಕಸ್ಮಾತ್ತಾಗಿ ಇವರು ನಮ್ಮದು ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ನಾವು ಈ ಧರಣಿಯನ್ನು ಕಂಟಿನ್ಯೂ ಮಾಡುತ್ತೀವಿ, ಸತ್ಯಾಗ್ರಹ ಕೂಡ ಮಾಡುತ್ತೀವಿ. जैसा जैसा वक्त जा रहा है बिकॉज ऑफ सपोर्ट फ्रॉम मीडिया, पूरे कर्नाटक के माइक्रो फाइनेंस इंस्टीट्यूट को मीडिया वाले रिप्रेजेंट करें कि किस तरीके से पूरे कर्नाटक के महिलाओं के ऊपर, गरीबों के ऊपर ये माइक्रो फाइनेंस की हमला करती है. तो उसी को नज़र में रखते हुए आज हम धरना करें, पूरे कर्नाटक के महिलाओं के लिए धरना करें. हम देखे सो कुछ ऐसे डिस्ट्रिक्ट ऐसी जगह है जहाँ पर महिलाएं परेशान है, आवाज़ नहीं उठा सक रही, मगर हम लोग उन महिलाओं की आवाज़ बनकर हम लोग आज गुलबर्गा सिटी में ये धरने पे बैठे हुए हैं कि स्टेट गवर्नमेंट को हम लोग ये डिमांड कर रहे हैं कि ये जो माइक्रो फाइनेंस, ये जो लॉन्ड्री चल रहा है, ये जो माफिया की गैंग चल रही है, इसके ऊपर रोक लगाया जाए, इसके ऊपर इन्वेस्टिगेशन किया जाए. देखिए इंश्योरेंस के नाम पे ये बहुत बड़ा स्कैम चल रहा है. यहाँ पर प्रोसेसिंग फीस के नाम पे बहुत बड़ा स्कैम चल रहा है, इंटरेस्ट रेट के नाम पे बहुत बड़ा स्कैम चल रहा है, जिसका कई सारे मीडिया रिप्रेजेंट करती है सो ऑलरेडी, और कई सारे इकोनॉमिस्ट इसका रिप्रेजेंटेशन देते हैं सो है मीडिया के अंदर कि इंटरेस्ट के नाम पे 25 से 40% लिया जा रहा है. यहाँ पर इंश्योरेंस स्कैम ये इसलिए बोल रहे हैं हम लोग कि जितने भी ये लोग ये बोरोवर्स है उनका 2,500 से 3,000 इंश्योरेंस की फीस बोलकर ये लोग कट करते हैं पैसे, और इनको इंश्योरेंस नहीं कराते ये लोग. अब बताइए, एसोसिएशन जो माइक्रो फाइनेंस के वाइस प्रेसिडेंट है वो DC के बाद जब मीटिंग थी वहाँ तो बोलते हैं कि 2.5 लाख कस्टमर माइक्रो फाइनेंस के, इनके माइक्रो फाइनेंस के कस्टमर गुलबर्गा में, तो अगर 3,000 रुपये इंश्योरेंस के पकड़ेंगे तो 75 करोड़ रुपीज़ का स्कैम है ये. इसी तरह से पूरे कर्नाटक डिस्ट्रिक्ट में ये कितनी जगह ये लोग इंश्योरेंस बोरोवर्स का नहीं किया और उसका पैसा कहाँ है उसका. तो इसलिए ज़रूरी है कि CBI इंक्वायरी या ED इंक्वायरी इनके ऊपर बैठना ज़रूरी है. तो व्हाट वी आर डिमांडिंग फ्रॉम चीफ मिनिस्टर ऑफ कर्नाटका कि माइक्रो फाइनेंस इंस्टीट्यूट के पैसों के ऊपर जो मनी लॉन्ड्रिंग जो चल रहा है, स्कैम चल रहा है,
इसके ऊपर इन्वेस्टिगेशन किया जाए, सीबीआई इंक्वायरीज पे बिठाना चाहिए। ये हमारा धरना और ये हमारा मांग है। और अगर चीफ मिनिस्टर ये काम नहीं कर सकते देन सीएम इज़ नॉट फिट फॉर सीएम पोजीशन, सिद्धरामैया इज़ नॉट फिट फॉर सीएम पोजीशन, ही शुड इमीडिएटली रिजाइन। और जो कर सकता है, जो काबिल है, वो इमीडिएटली चीफ मिनिस्टर बनना चाहिए यहाँ पर। दिस इज व्हाट वी आर डिमांडिंग, आइदर यू रिजाइन और इधर यहाँ पर ये सीबीआई इंक्वायरी पूरे कर्नाटक के माइक्रो फाइनेंस इंस्टीट्यूट के ऊपर होना। एंड अपार्ट फ्रॉम दैट क्रिमिनल ऑफेंस भी यहाँ पर किए गए हुए हैं। देखिए, किसी के घर के बाहर जाकर बैठना, किसी के घर के अंदर जाके पैसे रिकवरी करना, किसी को डरा के करना, किसी को वार्न करके करना, किसी को ब्लैकमेल करना, ये एक तरह का क्रिमिनल ऑफेंस है। तो कर्नाटक के डीजीपी से भी हम ये रिक्वेस्ट कर रहे हैं कि ये कर्नाटक के तमाम जो पुलिस डिपार्टमेंट है, देखिए जितने भी लोग अब कर्नाटक में सुसाइड किए, वो लोग सबसे पहले पुलिस डिपार्टमेंट को अप्रोच करें। पुलिस डिपार्टमेंट से निराश होने की वजह से उनको गलत स्टेप उठाना पड़ा। अब इसके जिम्मेदार कौन है? पुलिस डिपार्टमेंट जिम्मेदार नहीं होता। अगर पुलिस डिपार्टमेंट स्ट्रिक्ट एक्शन लेता, ना कोई सुसाइड करता, ना यहाँ धरने पे बैठते, ना पूरे कर्नाटक में प्रोटेस्ट होते थे। तो समवेयर पुलिस डिपार्टमेंट इज ऑल्सो रेस्पॉन्सिबल फॉर दैट। सो व्हाट वी आर एक्सपेक्टिंग ए डीजीपी ऑफ कर्नाटका शुड टेक स्ट्रिक्ट एक्शन ऑन दैट एंड शुड इंटीमेट एवरी पुलिस स्टेशन, डिस्ट्रिक्ट के तमाम कमिश्नर को इंटीमेट करना कि माइक्रो फाइनेंस की अगर हरासमेंट से कोई औरत के ऊपर परेशानी हो रही है तो उनके ऊपर इमीडिएटली केस कर कर उनको ये किया जाए। एंड फाइनली व्हाट वी आर डिमांडिंग इज इट शुड बी बैन, कर्नाटक से पूरे माइक्रो फाइनेंस इंस्टीट्यूट बैन होना चाहिए। ಇದು ಮೈಕ್ರೋ ಫೈನಾನ್ಸ್ ಅಲ್ಲ, ಇದು ಮಾಫಿಯಾ ಫೈನಾನ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಯಾಕಪ್ಪ ಮಾಫಿಯಾ ಫೈನಾನ್ಸ್ ಅಂದರೆ ಮೈಕ್ರೋ ಫೈನಾನ್ಸ್ ಅಪ್ಪ ಅಂದರೆ ಕೆಲವೊಂದು ಹೆಣ್ಮಕ್ಳಿಗೆ ಲೋನ್ ಕೊಡಿಸ್ತಾರೆ. ಲೋನ್ ಕೊಡಿಸೋದಲ್ಲೇ ದಿನವೂ ಟಾರ್ಚರ್ ಮಾಡ್ತಾರೆ. ಅವ್ರಿಗೆ ಒಂದು EMI ಕಟ್ಟೋದು ಆಗಲಿಲ್ಲಪ್ಪ ಅಂದ್ರೆ ಮನೆ ಹತ್ರ ಬಂದು ಅಥವಾ ಅವ್ರು ಎಲ್ಲಿ ಜಾಬ್ ಮಾಡ್ತಾರೆ ಅವ್ರ ಹತ್ರ ಅಲ್ಲಿ ಹೋಗಿ ಏನು ತಪ್ಪ ಕಿರುಕುಳ ಕೊಡೋದು ಅಂದರೆ ಅವರು ಕಂಡಾಪಟ್ಟೆ ಕಿರುಕುಳ ಕೊಡ್ತಾರೆ. ಇವತ್ತಿಲ್ಲ ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನಾಳೆ ಕಟ್ತೀವಿ ಅಂದ್ರೆ ಕೇಳೋದಿಲ್ಲ ಅವರು. ಖುದ್ದು ಮನೆ ಹತ್ರ ಬರ್ತಾರೆ. ಇಲ್ಲಾಂದರೆ ಯಾರು ಮ್ಯಾನೇಜರ್ ಅಂತೇಳಿ ಬರ್ತಾರೆ. ಇಲ್ಲ ನಮ್ಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ನಮ್ಗೆ ದುಡ್ಡು ಕಟ್ಕೊಡಿ, ನಮ್ಗೆ ದುಡ್ಡು ಕೊಡಲಿಲ್ಲಪ್ಪ ಅಂದ್ರೆ ನೀವು ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲ ನಡ್ರಿ ನಾವು ಫೈನಾನ್ಸ್ ಥರ ಫೋನ್ ನಡೆದು ರೀಸೆಂಟಾಗಿ ನೀವು ನಡೆದು ನನ್ನ ಕಣ್ಮುರೇ ಕಂಡದ್ರೆ ಇವೆಲ್ಲ ಆ್ಯಕ್ಚುಲಿ ಹೇಳ್ಬಾರ್ದು. ಆದರೂ ಏನು ಮಾಡೋದು ಹೇಳ್ಬೇಕು, ಬಂದ ಪರಿಸ್ಥಿತಿ ಮಾಡ್ಯಾರವರು ಫೈನಾನ್ಸ್ದವರು. ನೋಡಿರಿ ಸರ್, ಮನೆ ತಗ ಬಂದು ಕೇಸಿನ ಯಾರು ಇರಲ್ಲ, ಕೆಲಸ ಹೋಗ್ತೀನಿ ರೀ ನಾವು ಅಂತ ಮಕ್ಕಳು ಇರ್ತದ, ಮನೆ ಹೋಗಿಸಿ ನೋಡ್ತಾರೆ ರೀ ಸರ್. ಅವರು ಬಂದು ಕೇಸಿನ LNT ಸರ್ದಾರ್ ಬಂದು ಕೇಸಿನ ಟಾರ್ಚರ್ ಕೊಡೈತ್ರಿ. ಸೂರ್ಯ ಬೇಕಿದ್ ಭೀ ಬಂದು ಕೇಸಿನ ಟಾರ್ಚರ್ ಕೊಟ್ಟಿರಿ ಸರ್. ನನಗೆ ಮನೆಗೆ ಯಾರು ಇಡ್ರಿ ಸರ್, ರೊಕ್ಕ ತಂದು ಕೊಡ್ತೀನಿ 2 ದಿನ ಕೇಮ್ ಕೊಡಂದ್ರೆ ಕೊಟ್ಟಿಡ್ರಿ ಸರ್ ಅವರು. ಹೇಗಂದ್ರೆ ಬಂದು ಕೇಸಿನ ಕೋರಿ ಹರದಕ್ಕೆ ಇರ್ತಾರೆ ಮನೆಗೆ ಅಂದ್ಕೇಸಿ ಮನೆಗೆ ಹೋಗಿಸಿ ನೋಡ್ತಾರೆ ರೀ, ಟಾರ್ಚ್ ಹಾಕಿಸಿ ನೋಡ್ತಾರೆ ರೀ. ಅವ್ರ ಕಲೆಗೆ ನಮ್ಮ ಕೋರಿ ನಮ್ಮ ಫೋನ್ ಹಚ್ಕೇಸಿ ಹೇಳ್ರಿ, ನೋಡ್ರಿ ಎಲ್ಲರೂ ಸರ್ ಬಂದು ಕೇಸಿನ ಮನ್ಯಾಗ ಹೋಗ್ಲತ್ತಾರ ನೋಡ್ರಿ ಮಮ್ಮಿ ಕಿಸಿ ಅಂದ್ರಿ ಸರ್. ಅಂದ್ರೆ ಕಟ್ತೀನಿ ರೀ ಸರ್ ಅಂದ್ರೆ ಭೀ ನಮ್ಗೆ ಗೇಮ್ ಕೊಟ್ಟಿಡ್ರಿ ಸರ್ ಅವರು. ಎಲ್ಲಿರಿ ಹೋರಿ ಎಂಟ್ರಿ ಮಾಡ್ರಿ ನಮಗೆ ರೊಕ್ಕ ಕೊಟ್ರಿ ಅಂದ್ಕಿಸಂದ್ರಿ ಸರ್ ಅವರು. ಅಂದ್ರೆ ಅವರು ಇಟ್ಟು ಟಾರ್ಚರ್ ಕೊಟ್ಟಾರ ಅಂದ್ಕೇಸಿ ನಮ್ಮ ಮನೆಗೆ ಬಂದು ಕೇಸಿನ ನಾ ಸಾಯ್ಬೇಕು ಅಂತ ಕೇಸಿ ನೀವು ಸಂಗಿನ ಕಾಲಾಗ ಅಂದ್ರೆ ಭೀ ಸೂರ್ಯ ಬ್ಯಾಂಕಿನ ಬಂದು ಕೇಸಿನ ಏನ್ರಿ ಮಾಡ್ರಿ ನಮ್ಗೆ ಗೊತ್ತಿಡ್ರಿ, ನನಗೆ ಬಂದು ಕಿಸಿನ ರೊಕ್ಕ ಕೊಡ್ರಿ ಅಂದ್ಕಿಸಂದ್ರಿ ಸರ್ ಅವರು. ಅವ್ರ ಕಾಲಾಗ ಅಂದ್ರೆ ನಾ ಕಟ್ಟಾಡ್ರಿ ಸರ್, ನಮ್ಮ ಮಾಪಿ ಮಾಡ್ರಿ ಅಂದ್ಕಿಸಿ ಅಂದ್ರೆ ಭೀ ನಂಗೆ ಗೊತ್ತಿಡ್ರಿ, ನಮ್ಗೆ ಹ್ಯಾಂಗ್ರೆ ಮಾಡ್ರಿ ಹ್ಯಾಂಗ್ರೆ ರೊಕ್ಕ ತಂದು ಕೊಡ್ರಿ ಅಂದ್ಕಿಸಂದ್ರಿ ಸರ್ ಅವರು. ಅವ್ರ ಕಾಲಾಗ ಅಂದ್ರೆ ನಾ ಗೋಲಿ ತೊಗೊಂಡ್ರಿ ಸಾಯ್ಬೇಕು ಅಂತ ಕೇಸಿನೇ ಅವ್ರ ಎದುರೇ ಗೋಲಿ ತೊಗೊಂಡ್ರಿ ನೋಡ್ರಿ ಸರ್. ನಾವು ಥರ ನೀವು ಲೀಡರ್ ಇದ್ದೀರಿ, ನೀವೆಲ್ಲ ಕಲೆಕ್ಟ್ ಮಾಡಿಕೊಡ್ರಿ, ಇಲ್ಲಾಂದರೆ ನಿಮಗೆ ಹರಾಸ್ಮೆಂಟ್ ಮಾಡ್ತೀವಿ, ನಿಮ್ಗೆ ಎಲ್ಲಿ ಬಿಡಲ್ಲ. ಮಾರ್ಕೆಟ್ನಲ್ಲಿ ಮನೆಯಲ್ಲಿ ಎಲ್ಲಿ ಓಡಾಡಿದ್ರೂ ನಮಗೆ ಎಲ್ಲಿ ಸಿಗ್ತೀವಿ ಅಲ್ಲಿ ಟಾರ್ಚರ್ ಕೊಡ್ಲತ್ತಾರ, ಎಲ್ಲಿ ಸಿಗ್ತೀವಿ ಅಲ್ಲಿ ಹರಾಸ್ಮೆಂಟ್ ಮಾಡ್ಲತ್ತಾರ. ನಮಗೆ ದುಡ್ಡು ಬೇಕೇ ಬೇಕು, ಕಟ್ಟಲಿಕ್ಕೇ ಬೇಕು. ನೀವು ಎಲ್ಲಿ ತನಕ ಯಾವ ಜನತಾದಳ ಬಂದರು, ಯಾವ ಮೀಡಿಯಾ ಬಂದ್ರು ನಮ್ಗೆ ಏನು ಮಾಡಪ್ಲೇ ಇಲ್ಲ ಅವರು. ಎಲ್ಲ ಸುಳ್ಳು ಮಾಡ್ತಾರವ್ರು, ಫೇಕ್ ನ್ಯೂಸ್ ಇವೆಲ್ಲ. ನೀವು ಕಟ್ಟಲಿಕ್ಕೇ ಬೇಕು, ಲೀಡ್ರ್ ಇದ್ದೀರಿ ಕಟ್ರಿ, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಎಲ್ಲ ನಿಮ್ಗೆ ಜಪ್ತ್ ಮಾಡ್ತೀವಿ ಆ ಥರ ಹೇಳ್ತಾ ಇದ್ದಾರೆ. ಹೆಂಗೆ ಮಾಡ್ಬೇಕು ಸರ್? ನಾವೊಂದು ಹಾರ್ಟ್ ಪೇಷಂಟು, ಮತ್ತು ನಾ ದವಾಖಾನಿಗೆ ಹೋಗ್ಬೇಕಂದ್ರೂ ನಾ ಕಳುವಲ್ಲೇ ಹೋಗೋದು ಬಂದದ್ರಿ. ನನಗೆ ಸತ್ತರೆ ನಾನು ಮೈಕ್ರೋ ಫೈನಾನ್ಸ್ ಮೇಲೆ ನಾನು ಬರ್ದು ಸಾಯ್ತೀನಿ ರೀ ಅವ್ರ ಮೇಲೆ. ಅವ್ರು ಹೆಂಗೆ ಅಂತಾರಲ್ಲ ಅದೇ ಥರ ನಾನು ಅವ್ರ ಮೇಲೆ ವಾಪಸ್ ಹೇಳ್ತೀನಿ ರೀ. ನೋಡಿರಿ, ನನಗೆ ರಿಕ್ವೆಸ್ಟ್ ದಯವಿಟ್ಟು ಟೋಟಲಿ ಬಂದ್ ಮಾಡ್ಬೇಕು ರೀ, ಮೈಕ್ರೋ ಫೈನಾನ್ಸೇ ಬಂದ್ ಮಾಡಬೇಕು. ಎಲ್ಲರೂ ಬಡ್ರು, ನಾವೆಲ್ಲರೂ ಇದ್ದವ್ರಲ್ರಿ, ನಾವೆಲ್ಲರೂ ಬಡವ್ರು ಇದ್ದೀವಿ ಅಂತ 10 ರೂಪಾಯಿ ತೊಗೊಂಡಿವ್ರಿ, ತೊಗೊಂಡಿಲ್ಲ ಅಂತ ಇಲ್ಲ, ಕಟ್ತೀವಿ. ಆದರೆ ಈಗ ಆಗಲ್ರಿ, ನೀವು ಎಲ್ಲಿ ಇಟ್ರೂ ಆಗಲ್ರಿ, ನಮಗೆ ಪುಣ್ಯಾಗ ಇಟ್ರೂ ನಮಗೆ ಆಗಲ್ಲ. ಬಂದ್ ಮಾಡ್ಬೇಕಂದ್ರೆ ಮಾಡಬೇಕು. और ये जुल्म के खिलाफ और 15 साल से हमें लगे हुए हैं। तकरीबन आवाम को टॉर्चर हो रहा है, हर एक चीज़ हो रहा है। जब वो पब्लिक नहीं उठी थी, जब जुल्म जो देखने के बाद मैं जनता परिवार को शुक्रिया अदा करता हूँ और शाब्दिक तरफ से भी सलाम करता हूँ मैं, क्योंकि ये आवाम की जो है खिदमत करने वाले जो लीडर है, ये उनका काम है एक्चुअली। जो मैडम रहने, फराज बाबा रहने, एलियार बागवान रहने,
या कोई भी जो रहने, ये लीडरों का जो काम है ये। तो ये जुल्म आवाम का जो देखने के बाद जनता परिवार और हमारे शाब्दी साहब उठाए। 3 महीने पहले भी ये मुद्दा उठे थे गुलबर्गा डिस्ट्रिक्ट से। अल्हम्दुलिल्लाह काए गवाह से जो है ये नज़र में आया कि जो है ये संघ का जो है खिलाफ का जो माइक्रो फाइनेंस के खिलाफ का ये यकीनन जुम्मा चाशुम्बे किस तरीके 10 तारीख या 5 तारीख आती तो लोगों में एक भैसा को और फिक्र रहती थी। लोग बेघर घर के बेघर हुए, कोई लोगों के ऊपर जुल्म हो भी चुका है। ये संघ ऐसी चीज़ है, ये संघ तरक्की का नहीं है। बहरहाल ये औरतों का जो जुल्म देने का संघ है ये। ಬರ್ತಾರ್ರಿ ಬರೀ ರೊಕ್ಕ ಕಟ್ರಿ ಈ ತಿಂಗಳು ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೆ ಮುಂದಿನ ತಿಂಗಳು ಕಟ್ಟಿದೆ ಸರ್ ಅದ್ರೂ ಕೇಳಲ್ರಿ. ಬರೀ ಮನೆಗೆ ಬರ್ತಾರೆ ನೋಟಿಸ್ ಕೊಡ್ತಾರೆ, ನೀವು ಇದು ನೋಟಿಸ್ ನೋಡ್ರಿ ಈ ತಿಂಗಳು ಕಟ್ಟಿಲ್ಲ ಅಂದ್ರೆ ಮುಂದಿನ ತಿಂಗಳು ಕೋರ್ಟ್ನಾಗ ಹೋಗಿ ಕಟ್ಬೇಕಾಗ್ತದೆ ಅಂತ ಹೇಳತ್ತಾರೆ. ಕಟ್ಟಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ಡ್ಯೂ ಬೇಕಲ್ಲ, ನಿಮ್ಮ ಮಕ್ಕಳ ಸ್ಕೂಲಿಗೆ ಯಾರು ಸೇರ್ಕೊಂಡಲ್ಲ, ನಿಮ್ಮ ಮಕ್ಕಳ ನೌಕರಿ ಹತ್ತಲ್ಲ ಅಂತ ಹೇಳ್ತಾರೆ ಸರ್. ಮನೆ ಬಂದು ಕಟ್ತೇವೆ ಸರ್ ನಮ್ಮಲ್ಲಿ ಈಗ ಇರ್ರಿ ಒಂದು 8-10 ಟೈಮ್ ಕೊಡಲ್ರಿ. ಈಗ ಏನಾರ ಮಾಡಿ ತಂದು ಕಟ್ರಿ, ನಮಗೆ ಗೊತ್ತಿರಬೇಕು ಮತ್ತೆ ಅನ್ನ ಬಿಸಿ ಹೇಳ್ತಿದ್ದೀರಿ ಅಂತ ಹಂಗೆ ಹೇಳ್ತಾರೆ ಸರ್. ಬರೀ ಮಕ್ಕಳು ಶಾಲೆಗೆ ಹಂಗೆ ಆಗ್ತಾರೆ, ಶಾಲೆಗೂ ತೊಗೊಂಡ್ರಿ ಮತ್ತು ಅವ್ರಿಗೆ ನೌಕರಿನೂ ಹತ್ತಲ್ಲ. ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ನಿಮ್ಮ ಮಕ್ಕಳನ್ನೂ ಬೀಳ್ತಾವ, ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾವ್ರಿ. ರಾಷನ್ ಕಾರ್ಡ್ ಬಂದ್ ಮಾಡ್ತೀವಿ, ಎಲ್ಲನೇ ಬಂದ್ ಮಾಡ್ತೀವಿ, ಆಮೇಲೆ ಏನು ಮಾಡ್ತೀವಿ ಅದು ಅದಕ್ಕೆ ಅಂದ್ಕೇಸಿ ಮುಂಜಾನೆ 6ಕ್ಕೆ ಮನೆ ಬಿಟ್ಟು ಹೊಲತ್ತಿದ್ದೇವೆ, ಸಂಜೆ 9ಕ್ಕೆ ಹೊಂಟಿದ್ದೇವೆ ನಾವು ಮನೆಗೆ. ಮಕ್ಕಳು ಎಲ್ಲೆಲ್ಲಿ ಓಡಾಡ್ತಾವ್ರು, ಊಟ ತಿಂಡಿ ಏನು ಗೊತ್ತಿಲ್ಲದೆ ನೀಗಳತ್ತಿದ್ದೇವೆ ಸರ್. ಮನೆಗೆ ಹತ್ತಲಾಗಿದ್ದೀವಿ ಸರ್ ನಾವು. ಹಂಗೆ ಮಾಡತ್ತಾರೆ ಸರ್. ನಾವು ಏನಾರ ಮಾಡ್ಬೇಕು, ಇದು ಸಂಘ ಬಂದ್ ಮಾಡಬೇಕು. ನಮಗೆ ಸಂಘ ಬಂದ್ ಮಾಡೇಬೇಕು ರೀ. ಇಲ್ಲಂದ್ರೆ ನಾವು ಎಷ್ಟು ದಿನ ಕೇಳ್ಕೊತೀವಿ ಅಷ್ಟು ದಿನ ಕೇಳ್ಕೊತೀವಿ, ಆಮೇಲೆ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ಈಗ ಹೆಂಗೆ ಹೊಲತ್ತದ್ರಿ ಅದು ನಾವು ಅಂತೇಳಿ ಹೇಳ್ಕೊಳಕ್ಕೆ ಇದು ಸಂಘ ಬಂದ್ ಮಾಡೋಕ್ಕೆ ಒಟ್ಟು ಅಷ್ಟೇ ಸಾಕು. ಎಲ್ಲ ಹೆಣ್ಮಕ್ಳು ಸೇರಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೆ DC ಮೇಡಮ್ ಅವರು ಸ್ವಲ್ಪ ಏನಾದರೂ ಕ್ರಮ ತಗೋಬೇಕು ಅಂತ ಕೋರಿಕೆ ಐತೆ ನಮಗೆ. ಸ್ವಲ್ಪ ಕ್ರಮ ತಗೊಳ್ರಿ ಅಂತ. ಎದ್ರ ಬಗ್ಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕೂಲಿಗೆಲ್ಲ ಹೋಗೋ ಹೆಣ್ಮಕ್ಳಿದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೂತಿದ್ದೀವಿ. ಸಿಕ್ಕಾಪಟ್ಟೆ ಕಿರುಕುಳ ಆಗ್ಬಿಟ್ಟದೆ. ಅವರು ಯಾರ್ಯಾರು ಸುಸೈಡ್ ಮಾಡ್ಕೊಂಡವ್ರೆ, ಸ್ವಲ್ಪ ಕ್ರಮ ತಗೊಳ್ರಿ. ಬರೋದು ಮನೆ ಮುಂದೆ ನಿಂದಿರ್ಲತ್ತಾರ್ರಿ. ಅವರು ಹೋಗಂದ್ರೂ ಹೋಗಲ್ಲ, ಏನಿಲ್ಲ, ರಾತ್ರಿ ತನಕ ನಿಂತಾರ. ನಮ್ಮಲ್ಲಿ ದುಡ್ಡು ಇದ್ದಿದ್ದಿಲ್ಲ, ನಾವು ಬೇರೆ ಕಡೆ ಬಡಿಲಿಲ್ಲ. ಕಿರಾಯಿ ಮನೆಯಾಗಿದ್ದಾರೆ ಸರ್. ವಾರ ಬರೋದು ನಿಂದಿರ್ಲತ್ತಾರ. ಮನೆಯಾಗ ಉಳ್ತಿದ್ದೇವೆ ಸರ್. ಅವ್ರು ಕಟ್ಟ್ಯಾರ ಮನೆ ಕಟ್ಟ್ರಿ ಅಂತಂದೆ ಹರಿಬೀಳತ್ತಾರ. ವಾರ ಬಡ್ಡಿ 6 ಬಲ್ ತಗೊಂಡ್ರಿ, ಮತ್ತೆ ಅವ್ರ ಬಲ್ಲಿಂದ 6 ಬಲ್ ಕಟ್ಟೋದ್ರಿ, ಅವ್ರ ಬಲ್ಲಿಂದ 6 ಬಲ್ ತರೋದ್ರಿ. ವಾರ ಬಡ್ಡಿ ಆಗೋದು ತಂದು ಕಟ್ಬೇಕ್ರಿ ಸರ್. ನಮ್ಮ ಮನೆಯಾಗ ದುಡಿಯೋರು ಯಾರೂ ಇಲ್ಲ. ನಮ್ಮ ಮಗ ದುಡಿತಾರ್ರಿ, ಮನೆಯವ್ರಂದ್ರೂ ಓಡಾಡ್ತಾರೆ. ಅದ್ರ ಸಲುವಾಗಿ ನಮ್ಮ ಮಕ್ಕಳು ಹೈರಾಣ ಬಂದದ್ರಿ. ಕಟ್ಟೋದು ಆಗಲ್ಲ ಹೋಗ್ಯದ್ರಿ, ನಾವು ಕಟ್ಟಲ್ರಿ. ಈಗೆಲ್ಲ ಬಂದ್ ಮಾಡ್ಬೇಕು ನೋಡ್ರಿ ಸರ್. ಬಡ್ರು ಉಳಿತಾರೆ ನೋಡಿ. ನೀವು ಎಷ್ಟು ತೊಗೊಂಡಿರಿ ಅಮೌಂಟ್ ಏನದು? ಸೂರ್ಯದಾಗ ರೀ ಸರ್. ಅದೇ ಬರೋದಕ್ಕೆ ಅವಾಗ ನಿಂದಿರ್ತಾರೆ ಸರ್. ನಮ್ಮಲ್ಲಿ ದುಡ್ಡು ಇಲ್ಲಂದ್ರೂ ಆಫೀಸ್ ಹೋಗಲ್ರಿ ಅವರು. ಬರೋದು ನಿಂದ್ರೋದು ಕಟ್ರಮ್ಮ, ಹಂಗಾರ ಕಟ್ರಿ, ಏನಾರ ಮಾಡಿ ಕಟ್ರಿ, ದುಡ್ಡು ತೊಗೊಂಡ್ರಿ ಕಟ್ರಿ ಅಂತಾರೆ ಸರ್. ಯಾರು ಹೇಳ್ತಾರೆ ಮಾಫಿ ಆಗಲ್ಲ, ಏನಾಗಲ್ಲ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಬಂದು ಬೀಳ್ತಾವ, ನೀವು ಕಟ್ರಿ ಇವ್ರು ಮಾತು ನೀವು ಮಾತಾಡ್ರಿ. ರೊಕ್ಕ ತೊಂದ್ರೆ ಬಿಡತ್ತಾರ್ರಿ. ಹೊಟ್ಟೆ ಒಂದು ಇರೋದೇ ಒಂದು ಸಂಗಿನ ಹಿಂದೆ ನಾವು ಎಲ್ಲಿ ರೊಟ್ಟಿ ಮಾಡಕ್ಕೆ ಮಾಡ್ತಿದ್ದೋ ಅಲ್ಲೇ ಹೊಟ್ಟೆ ಅವ್ರು ಹೊಟ್ಟೆ ಇಲ್ದಂಗೆ ರೀ. ಎಲ್ಲಿ ಕೆಲಸ ಮಾಡೋದು ಬರ್ತೀರೇನ್ರಿ ಸರ್ ಅಂದ್ರೆ ತೊಗೊಂಡ್ರಮ್ಮ ನೀವು ಬರ್ಬೇಕಾಗ್ತದೆ. ನಾವು ಇವನು ಇದು ಏನು ಬಂದೆಲ್ಲ ಕಲ್ತು ಎಲ್ಲ ಕೇಳತ್ತಾರ್ರಿ ಅವ್ರು. ದಿನ ಹ್ಯಾಂಗಾರ ಕಟ್ಟಿದ್ದೇವ್ರಿ ಸರ್. ಈಗ ಕಟ್ಟೋದು ಆಗಲ್ಲ ಹೋಗ್ಯದ್ರಿ ಸರ್. ನಮ್ಮಲ್ಲಿ ದುಡ್ಡೇ ಇರಲ್ಲ ಹೋಗ್ಯಾವ. ಈಗ ಅಲ್ಲಿಂದ ಇಲ್ಲಿಂದ ತಂದು ಕಟ್ಟಿ ಬಡ್ಡಿ ಯಾವ್ದವ್ರು ಭೀ ಇದು ಮಾಡ್ಲತ್ತಾರೆ. ಜಾಸ್ತಿನ ಬಡ್ಡಿ ಹೇಳತ್ತಾರೆ. 10 ರಂಗ 20 ರಂಗ ಒಯ್ರಿ ಅಂತ ಹೇಳ್ತಾರೆ. ಇನ್ನೊಂದು ತರೋದು ಕಟ್ಟೋದು ಹಿಂಗೆ ಆಲತ್ತದ. ಈ ಸರ್ಕಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಬೋದು ಒಂದೇ ಉಳ್ದೋದು ನೋಡ್ರಿ ಸರ್. ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಬಂದ್ ಮಾಡ್ಬೇಕ್ರಿ ಸರ್. ಮಟ್ಟಿದು ಬಂದ್ ಮಾಡ್ಬೇಕ್ರಿ. ಏನು ಇದ್ದಿನ ಖಾರ ರೊಟ್ಟಿನೇ ಹಾಕೊಂಡಲ್ಲತ್ರಿ. ಬಡ್ರು ಉಳ್ಕೋತಾರೆ, ಇಲ್ಲಾಂದ್ರೆ ಬಡ್ರು ಉಳಿಯಲ್ರಿ. ಇವರು ಸೂರ್ಯದವರು, ಪರಿಮಳದವರು, ಮತ್ತು LNTದವರು, ಗ್ರಾಮೀಣ ಕೋಟಾದವರು
ಇಷ್ಟು ಮಂದಿ ಬಂದು ಕೇಸಿನಿಲ್ಲ ಬಂದು ಕೇಸಿ ಮನೆಗೆ ಬಂದು ಟಾರ್ಚರ್ ಮಾಡ್ತಾರೆ ಸರ್. ನಿಮ್ಮದು ಎಲ್ಲ ಸೀರಿಯಲ್ ನಂಬರ್ ಬಂದ್ ಮಾಡ್ತೇವೆ, ನಿಮ್ಮ ಪಾರಂದು ನಿಮ್ಮ ಮಗಂದು ಸ್ಕಾಲರ್ಶಿಪ್ ಬಂದ್ ಮಾಡ್ತೇವೆ, ಆಧಾರ್ ಕಾರ್ಡ್ ಬಂದ್ ಮಾಡ್ತೇವೆ, ನಾವು ಎಲ್ಲ ಬಂದ್ ಮಾಡ್ತೇವೆ ಕಿಸಿ ಹೇಳಾಕ್ಯಾರ ಸರ್ ನಮ್ಗೆ ಅವರು. ಅಂದ್ರೆ ಡಿ ಸಿ ಮೇಡಮ್ ತನ ನಮ್ಮ ಆರ್ಡರ್ ಹೋಗ್ಯಾದಂತಾರ್ರಿ ಸರ. ನಮ್ಮ ಬಂದ್ ಕೇಸಿ ಡಿ ಸಿ ಮೇಡಮ್ ನಮ್ಗೆ ಆರ್ಡರ್ ಕೊಟ್ಟಾರ, ನಿಮ್ಗೆ ಬಂದ್ ಕೇಸಿ ಮನೆ ಕುಪ್ಪಲ್ ಹಾಕ್ರಿ, ಪೊಲೀಸರು ತೊಗೊಂಡು ಬರ್ರಿ, ಸಾಲ ಕಟ್ರಿ ಅಂತ ಕೇಸಿನ ಅವ್ರಿಗೆ ನೀವು ಹೇಳತ್ತೀರಿ ಡಿ ಸಿ ಮೇಡಮ್. ಇದು ಇಂಥ ಆರ್ಡರ್ ಕೂಡ ಇರ್ತದೇನ್ರಿ ಮೆಂಬರ್ಗಳು ದುನಿಯಾ ಸುಸೈಡ್ ಮಾಡ್ಕೊಳತ್ತಾರ. ಒಬ್ಬಾಕಿ ಹೆಣ್ಮಕ್ಳು ನಮ್ಮ ಗಲೀದಾಗಿ ಒಬ್ಬಾಕಿ ಹೆಣ್ಮಕ್ಳು ಇಲ್ಲ ಊರಲ್ಲಿ ಹಾಕೊಂಡು ಸತ್ತುಳ್ರಿ ಆಕಿ. ಅವ್ರಿಗೆ ಡಿ ಸಿ ಮೇಡಮ್ ಹಿಂಗೆ ಆರ್ಡರ್ ಕೊಟ್ಟಾರ್ರಿ ನಮ್ಗೆ. ಈಗ ಹೋರಿ ಮನೆ ಕುಪ್ಪಲ್ ಹಾಕ್ರಿ, ಸಾಲ ತೋರಿ ನಮಗೆ ಡಿ ಸಿ ಮೇಡಮ್ ಅಂತ ಕಿಸಿದ್ದು ಸಾಲ ತೊಗೋದು ಇರ್ತದೇನ್ರಿ. ಡಿ ಸಿ ಮೇಡಮ್ ಹಿಂಗೆ ಮೀಟಿಂಗ್ ಮಾಡ್ಯಾರ, ಅವ್ರಿಗೆ ಅವ್ರು ಸಾಲ ತೊಗೊಂಡು ತೋರಿ ಅಂತ ಹೇಳ್ಯಾರ. ಅವ್ರಿಗೆ ನಮಗೆ ಏನು ಇಲ್ರಿ ಸರ್, ನಮಗೆ ಡಿ ಸಿ ಮೇಡಮ್ ಇದು ಆರ್ಡರ್ ಕೊಡತ್ತಾನ ನಾವು ಇಲ್ಲಿಂದ ಹೋಗಲ್ರಿ. ಇಲ್ಲಾಂದ್ರೆ ನಾವು ಸೊಸೈಟಿಲಿ ಜಗತ್ ಸರ್ಕಲ್ ಬಳಿ ನಾವು ಪೆಟ್ರೋಲ್ ಹಾಕಿ ಊರಲ್ಲಿ ಹೋಗ್ಕೊಂಡು ಸಾಯ್ತಾವೆ ನೋಡ್ರಿ. ಇದು ಡಿ ಸಿ ಮೇಡಮ್ ಆರ್ಡರ್ ಕೊಟ್ಟ ಅಂತ ಹೇಳಿದ್ರೆ ಡಿ ಸಿ ಮೇಡಮ್ ನಮ್ಗೆ ಎದುರು ಬರ್ಬೇಕು. ನಮಗೆ ಎದುರು ಬಂದ್ ಕೇಸಿ ನಮ್ಗೆ ಏನು ಕಾನೂನು ಅದ ಅದು ನಮ್ಮ ಕಾನೂನು ಬಂದ್ ಕೇಸಿ ಅವ್ರು ಹೇಳ್ಬೇಕು. ನಮ್ಮ ಇದೇ ಪ್ರಶ್ನೆ ಅದ ನೋಡ್ರಿ, ನಮ್ಗೆ ಏನು ಆಗ್ಬೇಕು ನಮ್ಮ ಡಿ ಸಿ ಮೇಡಮ್ ನಮ್ಗೆ ಎದುರು ಬರ್ಬೇಕು. ನಮ್ಮ ಎದುರು ಬಂದ್ ಕೇಸಿ ನಮಗೆ ಮಾತಾಡಿ ಹೋಗ್ಬೇಕು ರೀ. ಅವ್ರು ಇಂಥ ಆರ್ಡರ್ ಕೊಟ್ರ ಡಿ ಸಿ ಮೇಡಮ್ ನೀವು ಸೊಸೈಟಿ ಮಾಡ್ಕೊರಿ ಅಂತ ಕೇಸಿ ಕೊಟ್ಟಾರ್ರಿ. ಹೋಗ್ರಿ ಅವ್ರ ಮನೆಗೆ ಹೋಗಿ ಪೊಲೀಸರಿಗೆ ತೊಗೊಂಡವ್ರಿಗೆ ಅಂತ ಅದು ಆರ್ಡರ್ ಕೊಟ್ಟಾರ್ರಿ. ಮುಸ್ಲಿಂ ಮಾಡ್ರಿ ಹೋರಿ ಅಂತ ಹೇಳ್ರಿ ಡಿ ಸಿ ಮೇಡಮ್. नमक डीसी मैडम ಇಲ್ಲಿ ಬರಬೇಕು ಫಿಲಹಾಲ್ ನಮಗೆ ಬಂದು ನಮಗೆ ಮಾತಾಡಬೇಕ್ರಿ सर। देखो सर हमारे पर इतना टॉर्चर कर रहे सर, पूछो न को हमारे को ना मेंटली इतना टॉर्चर कर रहे कि धमकियाँ तो ऐसे दे रहे, देखो क्या पूछते नहीं। देखो बच्चों को उठा के लेके जाना, हमारे घरों में खाना नहीं है बोले तो रोड पे लाना, हमारे घरों को ताला डाल के छोड़ना। अब परसों आके इतना धमकी दे के गए, मेरी अम्मी को जाके एडमिट करना पड़ा मेरे को। इसकी जिम्मेदारी कौन लेते ये बोलिए? क्या भी करना ये पूरे फाइनेंस बंद करके छोड़ना। देखो अब बहुत टॉर्चर कर रहे हो ना, बहुत हम हमारे हाथ से ज़्यादा, अब हमारे को भरना हाथ से नहीं होता। इतने साल भरे उनको, अब हमारे हाथ से नहीं होता भरने के वास्ते। बहुत टॉर्चर कर रहे, देखो हमारे को घरों पे आके कर रहे, हमारे फोनों पे भी वही चीज़ कर रहे, हमारे घरों में नोटिस ला के दे रहे, पुलिस वाले को ला के दे अल्लाह तुम बोल के बोल रहे, घर में जाओ तो कोर्ट को बुला रहे, काम बोले वहाँ बुला रहे, हम कैसा जाना बोलिए सर? क्या भी करना ये पूरे फाइनेंस बंद करके छोड़ना। गुलबर्गे में एक भी फाइनेंस नहीं चाहिए माइक्रो फाइनेंस हमको। आज यहाँ पर हम लोग धरना बैठे हैं जगत सर्कल के पास है कि माइक्रो फाइनेंस जो है ना बैन किया जाए। इसमें लोगों को बहुत ज़्यादा परेशानियाँ आ रही है, लेडीज़ आत्महत्या भी कर रहे हैं, बहुत ज़्यादा जुल्म हो रहा है ऑटो के ऊपर। हम गवर्नमेंट से एक अपील करते हैं कि माइक्रो फाइनेंस बंद किया जाए। ನೋಡಿ ಮನೆಗೆ ಬಂದು ಪಾಸ್ ಮಾಡಾಕತ್ತಾರ ನಮ್ಗೆ, ಬಡ್ಡಿ ಹಚ್ಚಿ ಇನ್ನೂ ಡಬಲ್ ಬಡ್ಡಿ ಹಚ್ಚಿ ಎಲ್ಲಾಕತ್ತಾರ ರೀ. ಮತ್ತು ಕುಂಬ್ರಿ ಇಲ್ಲಕಂದ್ರೆ ಮನೆಗೆ ಆಯಿತು ಮತ್ತು ಹೊರಗೆ ಹಾಕ್ರಿ ನೀವು, ನಾವು ಕಿಲಿಗೆ ಹಾಕಿ ಹೋಗ್ತೀವಿ ಅಂತೀವಿ ಅಂತಾರೆ ರೀ. ದವಾಖಾನೆಗೆ ಹೋದ್ರೆ ನಾವು ಕತ್ತಿಲೆ ಹೋಗ್ಲಾಕತ್ತೀವಿ ರೀ. ಈಗ ಹಂಗೆ ಮಾಡ್ಬೇಕು ರೀ. ಹೋಗ್ರಿ ನೀವು ಎಲ್ಲರೂ ಹೋಗ್ರಿ, ಎಲ್ಲ ಬಡ್ಡಿ ಹಚ್ಚಿದೆವು ಅಂತೇನಲ್ಲಾಕತ್ತಾರ ರೀ ಸ್ವಲ್ಪ. ಹಾಂ ಇವನ್ ಖಾಲಿ ನೋಟಿಸ್ ಕೊಡ್ಲಾಕತ್ತಾರ ರೀ. ಡಿ ಸಿ ಮೇಡಮ್ ನೋಟಿಸ್ ಕೊಟ್ಟರೆ ಡಿ ಸಿ ಮೇಡಮ್ ನೋಟಿಸ್ ಕೊಡ್ಲಾಕತ್ತಾರ ರೀ ನಮ್ಗೆ. ರೊಕ್ಕ ತುಂಬಿ ಅಂತ ಕೇಸಿ ಅವ್ರು ಕೊಟ್ಟಂಗೆ ಬಂದು ಹೇಳಾಕತ್ತಾರ ರೀ. ಅವ್ರು ನೋಟಿಸ್ ಬಿಟ್ಟಾರ ಅಷ್ಟೇ ಬಂದು ಹೇಳಾಕತ್ತಾರ ರೀ ನಮಗೆ. ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ, ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ. ಅದು ಸಾಕಾಗ್ತಿಲ್ಲ, ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ. ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ. ಅದನ್ನು ಸರ್ಕಾರ ನಾವು ಮಾಡ್ತೇವೆ. ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ. ಮನೆಗಳಿಗೆ ಹೋಗೋದು, ರಿಕವರಿಗೆ ಏನಾಗಿದೆ ಅಂದರೆ ಈಗ ಸಾಲ ತೊಗೊಂಡಿರ್ತಾರೆ, ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ. ನೀವು ತಮಗೆಲ್ಲ ಗೊತ್ತಿದೆ, ಬ್ಯಾಂಕ್ನಲ್ಲಿ ಸಾಲ ತೊಗೋಬೇಕಂದ್ರೆ 16 ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ. ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ. ಅದು ಕಮಿಟ್ಮೆಂಟ್ ಆಗಿರುತ್ತೆ. ಆ ಆಧಾರದ ಮೇಲೆ ಅವರು ಹೋಗಿ ಮನೆ ರೈಡ್ ಮಾಡೋದು, ಮನೆ ಸೀಸ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಅದನ್ನು ನಾವು ಕಾನೂನಿನಲ್ಲೇ ನಾವು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು. ಈಗಾಗಲೇ ಕಾನೂನು ಸಚಿವರು ಕೂಡ
ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ. ಸಭೆ ಇದೆ ಅಂತ ನೆಕ್ಸ್ಟ್ ವೀಕ್ ಸಭೆ ಹೌದು, ಚೀಫ್ ಮಿನಿಸ್ಟರ್ ಒಂದು ಸಭೆ ಕರೆದಿದ್ದಾರೆ. ಅದರಲ್ಲಿ ಚರ್ಚೆ ಮಾಡ್ತೀವಿ ಏನೆಲ್ಲ ಕೇಸ್ಗಳಾಗಿದ್ದಾವೆ ಮತ್ತು ಎಲ್ಲಿ ಕಾನೂನು ಅಷ್ಟೊಂದು ಕಠಿಣವಾಗಿಲ್ಲ ಅನ್ನೋದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ. ಈ ಕೇಸಸ್ಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ.